ಯಾವ ಮಾನದಂಡನೂ ಇಲ್ರಿ, ಯಾವ ರಾಯಲ್ಟಿನೂ ಇಲ್ಲ. ನೀವು ನೋಡ್ಬೇಕು, ಅದು ಒಳಗ್ ಹೋದ್ರೆ ಗೊತ್ತಾಗ್ತದೆ. ಇಲ್ಲಿಂದ ಏನೂ ಗೊತ್ತಾಗಲ್ರಿ. ಇದು ಹಳ ಆ ಗೇಟ್ನಾಗ ಇದು ಒಳಗ್ ಹೋದ್ರೆ ಯಾರ್ಯಾರು ಹೋದ್ರೆ ಮರ್ಡರ್ ಮಾಡ್ತಾರ್ರಿ. ಹಂಗ್ ಮಾಡ್ಯಾರ, ಒಳಗ್ ಹೋಗಂಗೇ ಇಲ್ಲ. 1,000 ಕೋಟಿ ರೀ, 1,000 ಕೋಟಿ ಮಾಡ್ಯಾರ 2 ವರ್ಷ. ನಾವು ಬರ್ತಿದೀವಿ ಅಂತೇಳಿ ಎಲ್ಲ ಇಟಾಚಿಗಳು ಹೋಗಿದಾವೆ. ಎಲ್ಲ ಆ ಕಡೆ ಈ ಕಡೆ ನೀರ್ ಹಿಂದೆ ಇದು ಮಾಡ್ಯಾರ. ಡೈರೆಕ್ಟ್ ಮಿನಿಸ್ಟರ್ ಟ್ರಕ್ಗಳು ಒಂದು 500 ಟ್ರಕ್ ಹೋಗ್ತವೆ. ಮತ್ ಒಂದು ನಂಬರ್ ಪ್ಲೇಟ್ ಇರಂಗಿಲ್ಲ, ಒಂದಕ್ಕೂ ಇದು ಇಲ್ರಿ. ಯಾವ ಪೊಲೀಸರು ಹಿಡಿಯಲ್ಲ. ಅಲ್ಲಿ DSP ಸರ್ಕಲ್ ಅವ್ರೆಲ್ಲರೂ ಹೇಳ್ತಾರ, ಪೊಲೀಸರಿಗೆ ಒಂದೇ ಗಾಡಿಗೆ ತಡೆ ಹಿಡಿದ್ರಿ ಅಂದ್ರೆ ರೋಡ್ ಅಂತ. ಇದು 2 ವರ್ಷ, 1.5-2 ವರ್ಷ. ಮತ್ತು KRDL ಹೆಸರ ಮೇಲೆ ನಡೆದಿತ್ತದ. KRDL ಒಂದೇ ಒಂದು ರಾಯಲ್ಟಿ ಹರಿದಿಲ್ಲ. ಈಗ ನಾವೆಲ್ಲ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ 2 ತಿಂಗಳಿನಿಂದ. 1-2 ಯಾವ್ದೋ ಗಾಡಿಗಳ ಮೇಲೆ ಬೇಕಂತ ಕೇಸ್ ಮಾಡಿಸ್ತಾರೆ. ಸಾವಿರಾರು ಇಲ್ಲಿ ಗಾಡಿಗಳಿದ್ರು ಒಂದಕ್ಕೂ ಕೇಸ್. ಪರ್ಮಿಷನ್ 40 ಎಕರೆ, ಅಲ್ಲಿ ಹೊಡೆದದ್ದು ಒಂದು 500 ಎಕರೆ. ಅಕ್ಕಪಕ್ಕದ ಹೊಲದವ್ರದ್ದು ಪರ್ಮಿಷನ್ ಇಲ್ಲೇ ಹೊಡೆದು ಈಗ ಅವರು ಕೇಸ್ ಮಾಡಿದ್ದಾರೆ. ಆ ಹೊಲದವ್ರದ್ದು ಹೊಡ್ಕೊಂಡಿದ್ದಾರೆ ಮತ್ತು ಅಲ್ಲ, ಮಿನಿಸ್ಟರ್ದು ಡೈರೆಕ್ಟ್ ಆದೇಶ ಇದೆ. ಯಾವ DC ಹೋಗಬಾರ್ದು, ಯಾವ ಮೈನಿಂಗ್ ಮಿನಿಸ್ಟರ್ ಹೋಗಬಾರ್ದು, ಮೈನಿಂಗ್ ಆಫೀಸರ್ಸ್ಗಳು ಹೋಗಬಾರ್ದು, ಕಾನ್ಸ್ಟೇಬಲ್ ಹೋಗಬಾರ್ದು, ಯಾರು ಹೋಗಂಗಿಲ್ಲ. ಕಾಮನ್ ಮಂತ್ರಿ ಅಂತೂ ಅಲ್ಲಿ ಒಳಗೆ ಹೋಗಂಗಿಲ್ಲ. KRDL ಆಫೀಸರ್ ಗೊತ್ತೇ ಇಲ್ಲ ಏನ್ ನಡೀತು. ಅದು ಇರೋದೇ KRDL ಹೆಸರು. ಆದ್ರೆ ಮಾಡೋದೆಲ್ಲ ಇವ್ರ ಹಿಂಬಾಲಕ. ಒಂದ್ 40 ಇಟಾಚಿ ನಡೀತದೆ. ಮಹಾರಾಷ್ಟ್ರ, ಗುಲ್ಬರ್ಗ, ಕಲಬುರಗಿ, ಬೀದರ್, ಹೈದರಾಬಾದ್ ಎಲ್ಲ 500 ಗಾಡಿ ಮಿನಿಮಮ್ ಒಂದ್ ದಿನಕ್ಕೆ. ಒಂದ್ ಗಾಡಿಗೆ 50,000 ಅಂದ್ರೆ ಒಂದ್ ದಿವಸಕ್ಕೆ ಎಷ್ಟಾಯ್ತು ನೋಡ್ರಿ. 500 ಗಾಡಿ ಅಂದ್ರೆ ಮರಳು ರೊಕ್ಕ ಅಲ್ರಿ. ಅದ್ ಮರಳು ಮಾರಿದ್ರೆ ಅಷ್ಟು ರೊಕ್ಕ ಬರುತ್ತೆ, ವ್ಯಾಲ್ಯೂ ಅಷ್ಟು. ಅದ ಹಂಗೆ ಇವರಿಗೆ ಲಾಭ. ಅದು 5,000 ಬರೀ ಗಾಡಿಗೆ ಹೋಗುತ್ತೆ. ಖರ್ಚು ಹೋದ್ರೆ 40,000 ರೂಪಾಯಿ ಉಳಿಯುತ್ತೆ. ಅದ್ರಲ್ಲಿ ಸೀದಾ ಮಂತ್ರಿಗೆ ಅರ್ಧ, ಅವ್ರ ಹಿಂಬಾಲಕರಿಗೆ ಅರ್ಧ. 500 ಗಾಡಿ ಒಂದ್ ದಿವಸಕ್ಕೆ, 500 ಗಾಡಿ ಒಂದ್ ದಿವಸಕ್ಕೆ. ಈ ತರ 200 ಮತ್ ಬೇರೆ ಏನು ಬೇಕಿಲ್ಲ. ಇದರಲ್ಲೇ 100,000 ಕೋಟಿ ಮಾಡಿ ಕೇಳಕ್ ಹೋದ್ರೆ ಥ್ರೆಟ್ನಿಂಗ್ ರೀ. ನಾವೇನಾರ ಪ್ರೆಸ್ ಮೀಟ್ ಮಾಡಿದ್ರೆ ಫೋನ್ ಕಾಲ್ ಬರ್ತದೆ, ನಿಮ್ಗೆ ಇರ್ಬೇಕಂತೀರಿ ಇಲ್ಲ. ನಾವು ನಮ್ಮವ್ರು ಈ ಕಡೆ ಬರ್ರಿ. ಮನೀಶ್ ಭಾಯ್ ಈ ಕಡೆ ಬರ್ರಿ. ಮನೀಶ್ ಭಾಯ್ ಈ ಕಡೆ ಬರ್ರಿ. ಒಂದ್ ಸೈಡಿಗೆ ಬರ್ರಿ, ನಮ್ಮವ್ರು ಒಂದ್ ಸೈಡಿಗೆ ಬರ್ರಿ. ಮಾಡಿದ್ರೆ ನಿಮ್ಗೆ ಇರ್ಬೇಕನ್ಸುತ್ತೋ ಇಲ್ಲೋ ಅಂತ ಹೇಳಿ ರಾತ್ರಿ ಬೆಳಗನ 100 ಕಾಲ್ ಬೇರೆ ಬೇರೆ ನಂಬರ್ ಪೊಲೀಸರಿಗೆ ಹೇಳಿದ್ರೆ ಪೊಲೀಸರು ಕೂಡ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಿಲ್ಲ. ಹೌದಾ, ಎಲ್ಲಿ ನಡೀತಾ ಇದೆ ಅಂತ ನಾವು ವಿಡಿಯೋಗಳು ಕೊಟ್ಟಿದ್ದೀವಿ ಸರ್. ಲಾರಿಗಳು ಹೆಂಗ್ ಹೋಗುತ್ತಂತೆ. ಗುಲ್ಬರ್ಗದ ಎಲ್ಲಾ ರಿಂಗ್ ರೋಡ್ಗಳಲ್ಲಿ 500 ಗಾಡಿ ನಿಂತಿರು. ಯಾವ್ದಾರ ಬೇರೆ ಪಾಪ ಪ್ರಾಮಾಣಿಕ ಚೀಲ ತೊಗರಿ, ಹೆಸರು, ಕಡ್ಲಿ ಈ ತರದ್ದು ಒಂದು ಚೀಲ ಹೆಚ್ಚಿಗೆ ಹಾಕಿದ್ರೆ RTO ಬಂದು ಓವರ್ಲೋಡ್ ಅಂತೇಳಿ ಅವ್ರಿಗೆ ಹಿಡಿದು ಹ್ಯಾರಾಸ್ಮೆಂಟ್ ಮಾಡ್ತಾರೆ. ಇವ್ರಿಗೆ ಒಂದೊಂದು ಆ ಲಾರಿ ಟ್ರಕ್ ಇರೋದು 25 ಟನ್ ಪರ್ಮಿಷನ್, 60 ಟನ್ ಹಾಕ್ತಾರೆ. ಅದ್ರ ಒಂದೇ ಒಂದು ಟನ್ನಿಗೂ ಕೂಡ ರಾಯಲ್ಟಿ ಇಲ್ಲ. ನಾವೇನಾದ್ರೂ ಜಗಳ ಆಡದ್ಮೇಲೆ 15 ಟನ್ನಿಗೆ ಒಂದು ರಾಯಲ್ಟಿ, ಒಂದ್ ಗಾಡಿಗೆ 2 ಗಾಡಿ ನಂಬರ್ ಪ್ಲೇಟ್ಗಳಂತೂ ಪೂರಾ ಇರೋದೇ ಇಲ್ಲ. ಇವತ್ತು ಇದನ್ನ ಭಯಂಕರ ಆಗಿದೆ. ಅದಕ್ಕೆ ಇವತ್ತು ಈ ಕಾಗಿಣ ನದಿ ಕೂಡ ಉಳಿಸ್ಬೇಕು. ಇದು ನದಿ ಹೆಂಗ್ ಮಾಡಿದಾರೆ ಅಂತ ಹೇಳಿದ್ರೆ ಭಯಂಕರ. ಇದೇ ತರ ಮಾಡಿದಾಗ ನಿಮಗೆ ಸರ್ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರ ಅಂತ ಹೇಳಿ ಅಲ್ಲಿ ಗೇಟು ಕೂಡ ಲಾಕ್ ಹಾಕಿದ್ದಾರೆ. ಅಲ್ಲಿಂದ ಒಳಗೆ ಒಳಗೆ 7-8 ಕಿಲೋಮೀಟರ್ ರಸ್ತೆ ಮಾಡ್ಕೊಂಡಿದ್ದಾರೆ ಹಳ್ಳದಲ್ಲಿ. ಪಬ್ಲಿಕ್ ಡೆಲಿವರಿ ಪೇಷಂಟ್ ಇದ್ರೆ ಗಾಡಿಗೆ ಡೆಲಿವರಿ ಆ ಪರಿಸ್ಥಿತಿ. ಈ ರಸ್ತೆ ಅದ್ರ ಸಲುವಾಗಿ ಮಾಡಿಲ್ಲ. ಕಾಮನ್ ಪೀಪಲ್ ಯಾರು ಬರಬಾರದು, ಬರೀ ಉಸ್ಕಿನವರೇ ಬರಬೇಕು ಅಂತೇಳಿ ಈ ರಸ್ತೆ ಕೂಡ ಮಾಡಿಲ್ಲ. ಅವ್ರು ಎದಕ್ ಮಾಡಿಲ್ಲ ಅಂದ್ರೆ ಅವ್ರ ಕಳ್ತನ ಹೊರಗೆ ಬೀಳುತ್ತೆ, ಬೇರೆ ಗಾಡಿಗಳು ಹೊರಗೆ ಬಂದ್ರೆ ಅಂತೇಳಿ.
ಒಂದು ಒಂದು ಲೋಕಾಯುಕ್ತಕ್ಕೂ ಕಾಂಪ್ಲೇಂಟ್ ಮಾಡ್ತಾರೆ. ವಿಡಿಯೋ ಮಾಡಿಸ್ಕೊಡಿ, ಒಂದು 2 ಪೇಜ್ ನೋಟ್ ಮಾಡಿ ಒಂದು ಫೋಟೋದೆಲ್ಲ ಮಾಡ್ಲಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.